ಸ್ನೇಹಿತರೆ ನಮಸ್ಕಾರ. ಮಹಾತ್ಮ ಗಾಂಧಿಯವರ ಆತ್ಮಕಥೆಯ ಆಯ್ದ ಭಾಗದ ವಾಚನದಲ್ಲಿ ಈ ಬಾರಿ 5ನೇ ಭಾಗದ ವಾಚನ ಮಾಡ್ತಾ ಇದ್ದೇನೆ. ಪ್ರೌಢಶಾಲೆಯಲ್ಲಿ ಎಂಬಂತಹ ವಿಚಾರ ಇದು. ಈಗಾಗಲೇ ನಾನು ಹೇಳಿರುವಂತೆ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ನನ್ನ ವಿವಾಹವಾಯಿತು. ಈ ಸಂದರ್ಭದಲ್ಲಿ ನನ್ನ ಸಹೋದರರಿಗೂ ಸಹ ವಿವಾಹವಾಯಿತು. ವಿವಾಹದ ಕಾರಣದಿಂದ ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಆಯಿತು. ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ, ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಮದುವೆ ಮಾಡಿದ್ರೆ, ಬಾಲ್ಯ ವಿವಾಹ ಮಾಡಿದ್ರೆ ನಿಜವಾಗಿಯೂ ಅದರಿಂದ ಒಳ್ಳೆಯ ಪರಿಣಾಮ ಆಗೋದಿಲ್ಲ. ಅವರ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ಭವಿಷ್ಯಕ್ಕೂ ಕೂಡ ತುಂಬ ತೊಂದರೆ ಆಗುತ್ತೆ ಎಂಬುದಾಗಿ ಮಹಾತ್ಮ ಗಾಂಧಿಯವರು ಬರೀತಾರೆ. ನಮ್ಮ ಸಮಾಜದಲ್ಲಿ ಈಗ ಓದು ಮತ್ತು ವಿವಾಹ ಒಟ್ಟಿಗೆ ಆಗುತ್ತೆ. ಇದರಿಂದ ಖಂಡಿತ ವಿದ್ಯಾರ್ಥಿಗಳಿಗೆ ಒಳಿತಾಗುವುದಕ್ಕಿಂತ ಕೆಡಕಾಗುವುದೇ ಜಾಸ್ತಿ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಪರಿಣಾಮ ಬೀರುವುದಿಲ್ಲ ಎಂಬುದಾಗಿ ಬರೀತಾರೆ. ನಾನು ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಒಲವನ್ನು ಪಡೆದುಕೊಂಡಿದ್ದೆ. ಪ್ರತಿ ವರ್ಷವೂ ಪ್ರಗತಿಯ ಮತ್ತು ನಡತೆಯ ಅರ್ಹತಾ ಪತ್ರವನ್ನು ತಂದೆ ತಾಯಿಯವರಿಗೆ ಕಳುಹಿಸಿಕೊಡಲಾಗ್ತಾ ಇತ್ತು. ನನಗೆ ಯಾವತ್ತೂ ಸಹ ದುರ್ನಡತೆಯ ಅರ್ಹತಾ ಪತ್ರ ಸಿಕ್ಕಿರಲಿಲ್ಲ. ನಾನು 2ನೇ ತರಗತಿ ಪಾಸಾದ ಮೇಲೆ ನಾನು ಕೆಲವು ಬಹುಮಾನಗಳನ್ನು ಸಹ ಗೆದ್ದಿದ್ದೆ. 5 ಮತ್ತು 6ನೇ ತರಗತಿಯಲ್ಲಿ 4 ಮತ್ತು 10 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಸಹ ಪಡೆದಿದ್ದೆ. ಅದಕ್ಕೆ ನಾನು ಅರ್ಹತೆಗಿಂತಲೂ ಹೆಚ್ಚಾಗಿ ಅದೃಷ್ಟಕ್ಕೆ ವಂದಿಸಬೇಕು. ಏಕೆಂದರೆ ವಿದ್ಯಾರ್ಥಿ ವೇತನಗಳು ಎಲ್ಲರಿಗೂ ಮುಕ್ತವಾಗಿರಲಿಲ್ಲ. ಈ ವಿದ್ಯಾರ್ಥಿ ವೇತನಗಳು ಕಥೇವಾಡದ ಸೂರತ್ ವಿಭಾಗದಿಂದ ಬಂದ ಮೇಲ್ಮಟ್ಟದ ವಿದ್ಯಾರ್ಥಿಗಳಿಗೆ ಮೀಸಲಾಗಿದ್ದವು. ಆ ದಿನಗಳಲ್ಲಿ 40ರಿಂದ 50 ವಿದ್ಯಾರ್ಥಿಗಳಲ್ಲಿ ಸೂರತ್ನಿಂದ ಬಂದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಇರುತ್ತಿರಲಿಲ್ಲ. ನನ್ನ ಸಾಮರ್ಥ್ಯದ ಬಗ್ಗೆ ನನ್ನಲ್ಲಿ ಉಚ್ಚ ಮಟ್ಟದ ಅಭಿಪ್ರಾಯ ಇರಲಿಲ್ಲ ಎಂದು ನಾನು ಸ್ಮರಿಸಿಕೊಳ್ಳುತ್ತೇನೆ. ಬಹುಮಾನಗಳನ್ನು ಮತ್ತು ವಿದ್ಯಾರ್ಥಿ ವೇತನಗಳನ್ನು ಗೆದ್ದುಕೊಂಡಾಗ ನನಗೆ ಆಶ್ಚರ್ಯವಾಗ್ತಾ ಇತ್ತು. ಆದರೆ ನನ್ನ ನಡತೆಯನ್ನು ತುಂಬ ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತಿದ್ದೆ. ಸ್ವಲ್ಪ ಮಟ್ಟಿನ ಕಳಂಕ ಕೂಡ ನನ್ನ ಕಂಗಳಲ್ಲಿ ನೀರನ್ನು ತರಿಸುತ್ತಿತ್ತು. ನಾನು ಅರ್ಹನಾಗಿದ್ದಾಗ ಹಾಗೂ ಶಿಕ್ಷಕರು ನನ್ನನ್ನು ಮೆಚ್ಚಿಕೊಂಡಿದ್ದಾರೆ ಅನಿಸಿದಾಗ ಒಂದು ಬೈಗುಳವನ್ನು ಸಹ ನನಗೆ ಸಹಿಸಲು ಅಸಾಧ್ಯವಾಗಿತ್ತು. ನಾನು ಒಮ್ಮೆ ಶಾರೀರಿಕವಾಗಿ ಶಿಕ್ಷೆಯನ್ನು ಅನುಭವಿಸಿದಂತಹ ನೆನಪಿದೆ. ನಾನು 1ನೇ ತರಗತಿ ಅಥವಾ 2ನೇ ತರಗತಿಯಲ್ಲಿದ್ದಾಗ ಮತ್ತು 7ನೇ ತರಗತಿಯಲ್ಲಿದ್ದಾಗ ಅಂತಹದೇ ಒಂದು ಘಟನೆ ನಡೆಯಿತು. ದೋರಾಬ್ಜಿ ಯದುಲ್ಜಿ ಗಿಮಿ ಇವರು ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಶಿಸ್ತಿನಿಂದ ಮತ್ತು ಅಚ್ಚುಕಟ್ಟನ್ನು ಪಾಲಿಸುತ್ತಿದ್ದರಿಂದ ಒಳ್ಳೆಯ ಉಪಾಧ್ಯಾಯರೆಂದು ವಿದ್ಯಾರ್ಥಿಗಳ ನಡುವೆ ಅವರು ಜನಪ್ರಿಯರಾಗಿದ್ದರು. ಅವರು ಅಂಗಸಾಧನೆ ಮತ್ತು ಕ್ರಿಕೆಟ್ ಆಟವನ್ನು ಬಾಲಕರಿಗೆ ಕಡ್ಡಾಯ ಮಾಡಿದರು. ನಾನು ಅವೆರಡನ್ನೂ ಸಹ ಇಷ್ಟಪಡ್ತಾ ಇರಲಿಲ್ಲ. ಅವನ್ನು ಕಡ್ಡಾಯ ಮಾಡುವ ಮೊದಲು ನಾನು ಯಾವುದೇ ಅಂಗಸಾಧನೆಯಲ್ಲಿ ಕ್ರಿಕೆಟ್ ಇಲ್ಲವೇ ಫುಟ್ಬಾಲ್ ಆಟಗಳಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಈ ಒಂದು ಔದಾಸೀನ್ಯಕ್ಕೆ ನನ್ನ ನಾಚಿಕೆಯ ಸ್ವಭಾವ ಕೂಡ ಕಾರಣವಾಗಿತ್ತು. ಅಂಗಸಾಧನೆಗೂ ಶಿಕ್ಷಣಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬ ತಪ್ಪು ಅಭಿಪ್ರಾಯ ಆಗ ನನ್ನಲ್ಲಿತ್ತು. ಇಂದು ನನಗೆ ದೈಹಿಕ ತರಬೇತಿ, ಮಾನಸಿಕ ತರಬೇತಿಯಷ್ಟೇ ಮುಖ್ಯ ಎಂದು ಅರಿವಿಗೆ ಬಂದಿದೆ. ಹಾಗಿದ್ದರೂ ಅಂಗಸಾಧನೆಯಿಂದ ದೂರ ಇದ್ದರೂ ನನಗೇನು ಕೆಡಕಾಗಲಿಲ್ಲ. ಹೊರಗಿನ ಗಾಳಿಯಲ್ಲಿ ದೀರ್ಘವಾಗಿ ಓಡಾಡುವುದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ನಾನು ಪುಸ್ತಕಗಳಲ್ಲಿ ಓದಿದ್ದೆ. ಈ ಸಲಹೆಯನ್ನು ನಾನು ಮೆಚ್ಚಿಕೊಂಡಿದ್ದರಿಂದ ಓಡಾಡುವಂತಹ ಅಭ್ಯಾಸವನ್ನು ರೂಪಿಸಿಕೊಂಡೆ. ಆ ಅಭ್ಯಾಸವನ್ನು ನಾನು ಇಂದಿಗೂ ಉಳಿಸಿಕೊಂಡು ಬಂದಿದ್ದೇನೆ. ಈ ಓಡಾಟಗಳು ನನಗೆ ಚೆನ್ನಾಗಿರುವ ದೃಢವಾದ ದೇಹಸ್ಥಿತಿಯನ್ನು ತಂದುಕೊಟ್ಟಿವೆ. ನನ್ನ ತಂದೆಗೆ ದಾದಿಯಂತೆ ಸೇವೆ ಸಲ್ಲಿಸಬೇಕೆಂಬ ಉತ್ಕಟ ಅಪೇಕ್ಷೆ ನನ್ನಲ್ಲಿ ಇದ್ದುದು ಅಂಗಸಾಧನೆಯನ್ನು ಇಷ್ಟಪಡದಿರಲು ಒಂದು ಕಾರಣವಾಗಿತ್ತು. ಶಾಲೆ ಮುಗಿಯುತ್ತಿದ್ದಂತೆ ಮನೆಗೆ ಓಡಿ ಹೋಗುತ್ತಿದ್ದೆ ಮತ್ತು ನನ್ನ ತಂದೆಯ ಸೇವೆಯನ್ನು ಆರಂಭಿಸುತ್ತಿದ್ದೆ. ಕಡ್ಡಾಯ ಅಂಗಸಾಧನೆ ನನ್ನ ಸೇವೆಗೆ ನೇರವಾಗಿ ತಡೆಯನ್ನು ಒಡ್ಡಿತು. ನಾನು
ಮಿಸ್ಟರ್ ಗಿಮಿ ಅವರಲ್ಲಿ ವಿನಾಯಿತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ಒಮ್ಮೆ ಒಂದು ಶನಿವಾರದ ದಿನ ಬೆಳಗ್ಗೆ ಹೊತ್ತಿನಲ್ಲಿ ಶಾಲೆಯಲ್ಲಿದ್ದಾಗ ನಾನು ಅಂಗಸಾಧನೆಗೆಂದು ಮಧ್ಯಾಹ್ನ 4 ಗಂಟೆಯ ಹೊತ್ತಿಗೆ ಶಾಲೆಗೆ ಹೋಗಬೇಕಾಗಿತ್ತು. ನನ್ನ ಹತ್ತಿರ ಗಡಿಯಾರ ಇರಲಿಲ್ಲ. ಮೋಡಗಳು ನನಗೆ ಮೋಸ ಮಾಡಿದವು. ಅಂದು ನಾನು ಶಾಲೆಯನ್ನು ಸೇರುವುದಕ್ಕೂ ಮುಂಚೆಯೇ ಎಲ್ಲ ಹುಡುಗರು ಶಾಲೆಯನ್ನು ಬಿಟ್ಟು ಹೊರಟು ಹೋಗಿದ್ದರು. ಮಾರನೇ ದಿನ ಮಿಸ್ಟರ್ ಗಿಮಿಯವರು ಹಾಜರಿ ಪುಸ್ತಕವನ್ನು ಪರಿಶೀಲಿಸುತ್ತಿದ್ದಾಗ ನನಗೆ ಗೈರು ಹಾಜರಾಗಿರುವ ಗುರುತನ್ನು ಹಾಕಿದ್ದನ್ನು ಕಂಡರು. ಗೈರು ಹಾಜರಾಗಿದ್ದಕ್ಕೆ ಕಾರಣವನ್ನು ಕೇಳಿದಾಗ ನಡೆದದ್ದನ್ನು ಅವರಿಗೆ ನಾನು ಹೇಳಿದೆ. ಅವರು ಈ ಮಾತನ್ನು ನಂಬಲಿಲ್ಲ. 1 ಅಥವಾ 2 ಆಣೆ ನನಗೆ ದಂಡವನ್ನು ಹಾಕಿದ್ರು. ಸುಳ್ಳು ಹೇಳಿದ್ದಕ್ಕಾಗಿ ನನ್ನನ್ನು ತಪ್ಪಿತಸ್ಥನೆಂದು ತೀರ್ಮಾನಿಸಲಾಗಿತ್ತು. ಅದರಿಂದ ನನಗೆ ತುಂಬ ನೋವಾಯಿತು. ನಾನು ನಿರಪರಾಧಿ ಎಂಬುದನ್ನು ಹೇಗೆ ರುಜುವಾತುಪಡಿಸುವುದು? ದಾರಿಯೇ ಇರಲಿಲ್ಲ. ನಾನು ಕಡು ಸಂಕಟ ಪಡುತ್ತಾ ಅತ್ತು ಬಿಟ್ಟೆ. ಸತ್ಯವಂತನು ಹುಷಾರಾಗಿದ್ದು ಹೊಣೆಗಾರನೂ ಆಗಿರಬೇಕು. ಶಾಲೆಯಲ್ಲಿ ಅಸಡ್ಡೆಯಿಂದ ನಡೆದುಕೊಂಡ ಮೊದಲ ಘಟನೆ ಇದಾಗಿತ್ತು ಮತ್ತು ಇದೇ ಕಡೆಯ ಘಟನೆಯೂ ಆಗಿತ್ತು. ನಾನು ಪಾವತಿಸಿದ್ದ ದಂಡವನ್ನು ಮತ್ತೆ ಪಡೆದುಕೊಳ್ಳಲು ಪ್ರಯತ್ನಿಸಿ ಕೊನೆಯಲ್ಲಿ ಯಶಸ್ವಿಯಾದೆ. ನನ್ನ ತಂದೆ ಸ್ವತಃ ಮುಖ್ಯೋಪಾಧ್ಯಾಯರಿಗೆ ಪತ್ರವನ್ನು ಬರೆದು ಶಾಲೆಯ ನಂತರ ಮನೆಯಲ್ಲಿ ನನ್ನ ಅವಶ್ಯಕತೆ ಇರುವುದಾಗಿ ತಿಳಿಸಿದ್ದರು. ಅದರಿಂದ ಸಹಜವಾಗಿ ನನಗೆ ಅಂಗಸಾಧನೆಯಿಂದ ವಿನಾಯಿತಿ ಸಿಕ್ಕಿತು. ಅಂಗಸಾಧನೆಯನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ನನಗೆ ಕೆಡುಕಾಗಲಿಲ್ಲ. ಹಾಗಿದ್ದರೂ ಇನ್ನೊಂದು ವಿಚಾರವನ್ನು ನಿರ್ಲಕ್ಷಿಸಿದ್ದರಿಂದ ಇಂದಿಗೂ ನಾನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೇನೆ. ಒಳ್ಳೆಯ ಕೈಬರಹ ಶಿಕ್ಷಣದ ಅವಶ್ಯಕ ಭಾಗ ಅಲ್ಲ ಎಂಬುದನ್ನು ನಾನು ಯಾವಾಗ ತಿಳಿದುಕೊಂಡೇನೋ ಗೊತ್ತಿಲ್ಲ. ಇಂಗ್ಲೆಂಡಿಗೆ ಹೋಗುವವರೆಗೂ ನಾನು ಇದೇ ಅಭಿಪ್ರಾಯವನ್ನು ಇರಿಸಿಕೊಂಡಿದ್ದೆ. ನಂತರ ವಿಶೇಷವಾಗಿ ದಕ್ಷಿಣ ಆಫ್ರಿಕಾದಲ್ಲಿ, ಆ ದೇಶದಲ್ಲಿ ಹುಟ್ಟಿ ಅಲ್ಲಿ ಶಿಕ್ಷಣ ಪಡೆದಂತಹ ಯುವಕರು, ವಕೀಲರ ಸುಂದರವಾದ ಕೈಬರಹವನ್ನು ಕಂಡೆ. ನನಗೆ ಇದರಿಂದ ತುಂಬ ನಾಚಿಕೆಯಾಯಿತು. ನಾನು ಅದನ್ನು ನಿರ್ಲಕ್ಷಿಸಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟೆ. ಅಂದರೆ ಕೈಬರಹ ಕೆಟ್ಟದಾಗಿ ಇರುವುದು ಕೂಡ ಶಿಕ್ಷಣದ ದೋಷಯುಕ್ತ ಗುರುತೆಂದು ಭಾವಿಸಬೇಕು. ಆದರೆ ನನ್ನ ಯೌವನದ ಕಾಲದಲ್ಲಿ ತೋರಿದ್ದ ಈ ಅಸಡ್ಡೆಯನ್ನು ನಾನು ಎಂದೂ ಸರಿಪಡಿಸಿಕೊಳ್ಳಲಾರೆ. ಪ್ರತಿ ಪುರುಷ ಮತ್ತು ಮಹಿಳೆ ನನ್ನ ನಿರ್ದೇಶನದಿಂದ ಎಚ್ಚರಗೊಳ್ಳಲಿ. ಒಳ್ಳೆಯ ಕೈಬರಹ ಶಿಕ್ಷಣದ ಅವಶ್ಯಕ ಭಾಗ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳಲಿ. ಹೇಗೆ ಬರೆಯಬೇಕು ಎಂದು ಕಲಿಸುವ ಮುಂಚೆ ಮಕ್ಕಳಿಗೆ ಮೊದಲು ಚಿತ್ರಕಲೆಯನ್ನು ಕಲಿಸಿಕೊಡಬೇಕು ಎಂಬುದು ನನ್ನ ಈಗಿನ ಅಭಿಪ್ರಾಯವಾಗಿದೆ. ಮಕ್ಕಳು ಬೇರೆ ಬೇರೆ ವಸ್ತುಗಳನ್ನು, ಅಂದರೆ ಹೂಗಳು, ಪಕ್ಷಿಗಳು ಮುಂತಾದವನ್ನು ನೋಡುವಂತೆ ಅಕ್ಷರಗಳನ್ನು ಸೂಕ್ಷ್ಮವಾಗಿ ನೋಡಿ ಕಲಿಯಬೇಕು. ಮಗು ವಸ್ತುಗಳನ್ನು ಚಿತ್ರಿಸುವುದನ್ನು ಕಲಿತ ಮೇಲೆಯೇ ಮಗು ಕೈಬರಹವನ್ನು ಕಲಿಯಲಿ. ನನ್ನ ಶಾಲಾ ದಿನಗಳ ಇನ್ನು 2 ನೆನಪುಗಳನ್ನು ದಾಖಲಿಸುವುದು ಒಳ್ಳೆಯದೆಂದು ನಾನು ಭಾವಿಸುತ್ತೇನೆ. ನನ್ನ ಮದುವೆಯ ಕಾರಣದಿಂದ ನಾನು 1 ವರ್ಷವನ್ನು ಕಳೆದುಕೊಂಡಿದ್ದೆ. ಒಂದು ತರಗತಿಯನ್ನು ಬಿಟ್ಟು ಮುಂದಿನ ತರಗತಿಗೆ ಹಾರಿ ಹೋಗುವ ಮೂಲಕ ಈ ನಷ್ಟ ತುಂಬಿಕೊಳ್ಳಬೇಕೆಂದು ಶಿಕ್ಷಕರು ಅಪೇಕ್ಷೆ ಪಟ್ಟಿದ್ದರು. ಈ ಸವಲತ್ತನ್ನು ಸಾಮಾನ್ಯವಾಗಿ ಕಷ್ಟಪಟ್ಟು ಓದುವಂತಹ ಹುಡುಗರಿಗೆ ಅನುಗ್ರಹಿಸಲಾಗುತ್ತಿತ್ತು. ಈ ಕಾರಣದಿಂದ ನಾನು 3ನೇ ತರಗತಿಯಲ್ಲಿ ಕೇವಲ 6 ತಿಂಗಳು ಮಾತ್ರ ಇದ್ದೆ ಮತ್ತು ಪರೀಕ್ಷೆಗಳ ತರುವಾಯ 4ನೇ ತರಗತಿಗೆ ಪ್ರಮೋಷನ್ ಪಡೆದೆ. ಪರೀಕ್ಷೆಗಳ ನಂತರ ಬೇಸಿಗೆ ರಜಾ ಆರಂಭವಾಗಿತ್ತು. 4ನೇ ತರಗತಿಯ ಬಹುಪಾಲು ವಿಷಯಗಳಿಗೆ ಇಂಗ್ಲಿಷ್ ಬೋಧನೆಯ ಮಾಧ್ಯಮವಾಗಿತ್ತು. ನಾನು ಪೂರ್ಣವಾಗಿ ಕಡಲಿನಲ್ಲಿ ಮುಳುಗಿದಂತೆ ಭಾಸವಾಯಿತು. ಹೊಸ ವಿಷಯವಾಗಿದ್ದ ರೇಖಾಗಣಿತದಲ್ಲಿ ನಾನು ಸಮರ್ಥನಾಗಿರಲಿಲ್ಲ. ಇಂಗ್ಲಿಷ್ ಮಾಧ್ಯಮದ ದೆಸೆಯಿಂದ ಅದು ನನಗೆ ಇನ್ನೂ ಕಷ್ಟಕರವಾಗಿ ತೋರಿತು. ಶಿಕ್ಷಕರು ಅದನ್ನು ಚೆನ್ನಾಗಿ ಬೋಧಿಸುತ್ತಿದ್ದರು, ಆದರೆ ಅದನ್ನು ಅನುಸರಿಸಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ಆಗಾಗ್ಗೆ ನಾನು ಹಾಗೆ 3ನೇ ತರಗತಿಗೆ ವಾಪಸ್ ಹೋಗಲೇ ಎಂದು ಯೋಚಿಸುತ್ತಿದ್ದೆ. 2 ವರ್ಷಗಳ ಅಧ್ಯಯನವನ್ನು ಒಂದೇ ವರ್ಷದಲ್ಲಿ ತುಂಬುವುದು ಭಾರೀ ಹೆಬ್ಬಯಕೆ ಎಂಬ ಭಾವನೆ ನನ್ನಲ್ಲಿ ಹುಟ್ಟಿಕೊಂಡಿತ್ತು. ಆದರೆ ಹಾಗೆ ಮಾಡಿದ್ದರೆ ನನಗಷ್ಟೇ ಅಲ್ಲದೆ ಶಿಕ್ಷಕರಿಗೂ ಅಪಕೀರ್ತಿ ಬರುತ್ತಿತ್ತು. ಏಕೆಂದರೆ ಶಿಕ್ಷಕರು ನಾನು ಕಷ್ಟಪಟ್ಟು ವ್ಯಾಸಂಗ ಮಾಡುವುದನ್ನು ಗಮನಿಸಿ ನನ್ನ ಬಡ್ತಿಗೆ ಶಿಫಾರಸು ಮಾಡಿದ್ದರು. ಆದ್ದರಿಂದ
ಈ ಎರಡೂ ಕೆಟ್ಟ ಹೆಸರುಗಳಿಗೆ ಹೆದರಿಕೊಂಡು ನಾನು ಅದೇ ತರಗತಿಯಲ್ಲಿ ಉಳಿದುಕೊಂಡೆ. ಹೀಗೆ ಇನ್ನೂ ಕೆಲವು ವಿಷಯಗಳನ್ನು ಭಾಷೆ ಕಲಿಕೆಯ ವಿಚಾರದಲ್ಲಿ ಸಂಸ್ಕೃತ, ಅರೇಬಿಕ್, ಪರ್ಷಿಯನ್, ಮರಾಠಿ ಇತರ ಭಾಷೆಯನ್ನು ಕಲಿಯುವಂತಹ ವಿಚಾರದಲ್ಲೂ ಸಹ ಇದೇ ಭಾಗದಲ್ಲಿ ಅವರು ಪ್ರಸ್ತಾಪಿಸ್ತಾರೆ. ಎಲ್ಲ ಭಾರತೀಯ ಉನ್ನತ ಶಿಕ್ಷಣದ ಪಠ್ಯಕ್ರಮದಲ್ಲಿ ದೇಶೀಯ ಭಾಷೆಗಳ ತರಗತಿಗಳ ಜೊತೆಯಲ್ಲಿ ಹಿಂದಿ, ಸಂಸ್ಕೃತ, ಪರ್ಷಿಯನ್, ಅರೇಬಿಕ್ ಮತ್ತು ಇಂಗ್ಲಿಷಿಗೂ ಸ್ಥಾನ ಇರಬೇಕು ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಮಹಾತ್ಮ ಗಾಂಧಿಯವರ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ. ನಮಸ್ಕಾರ.